ಕಾಶಪ್ಪನವರ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸೇರಿ ಎಲ್ಲರ ಪರ ಕೆಲಸವನ್ನ ಮಾಡಿದ್ದಾರೆ. ಕಾಶಪ್ಪನವರ ಕುಟುಂಬಕ್ಕೆ ಜೈ ಅಂತ ಈಗ ಸ್ವಾಮೀಜಿಗಳು ಹೇಳುತ್ತಾ ಇರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ಗೆ ಪಂಚಪೀಠಾಧೀಶರು ಒತ್ತಾಯವನ್ನ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹತ್ತ ಈಗ ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ದೆಹಲಿಯತ್ತ ಡಿಕೆ ಶಿವಕುಮಾರ್ ಹೊರಟಿದ್ದು ಲಾಬಿ ನಡೆಸಲಾಗ್ತಿದೆ. ಪೀಠಾಧೀಶರ ಮೂಲಕವಾಗಿ ಶಾಸಕರು ಲಾಬಿ ನಡೆಸುತ್ತಿದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಇಲ್ಲಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಕಾಶಪ್ಪನವರ ಪರವಾಗಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ಅಂತ. ವೀರಶೈವ ಲಿಂಗಾಯತ ಸೇರಿ ಎಲ್ಲರ ಪರವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಅವರ ಕುಟುಂಬ ಕೂಡ ಮಾಡ್ತಾ ಇದೆ, ಏನೋ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿಗಳು ಜೈ ಅಂದಿದ್ದಾರೆ. ಈಗ ಸಿಎಂ ಡಿಕೆ ಶಿವಕುಮಾರ್ಗೆ ಪಂಚಪೀಠಾಧೀಶರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಯತ್ತ ಹೊರಟಿದ್ದಾರೆ. ಈಗ ಆಕಾಂಕ್ಷಿಗಳು ಅಲರ್ಟ್ ಆಗಿರುವಂಥದ್ದು. ವಿಶೇಷವಾಗಿ ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲ ಪೀಠಾಚಾರ್ಯರ ಅಪೇಕ್ಷೆ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ವಿಜಯಾನಂದ ಕಾಶಪ್ಪನವರು ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಮಾಜಗಳನ್ನ ಒಂದುಗೂಡಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗೆ ಇದೆ ಅಂತಂದ್ರ ವಿಜಯಾನಂದ ಕಾಶಪ್ಪನವ್ರಿಗೆ ಇದೆ. ಅದಕ್ಕೆ ನಾವು ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿಯನ್ನಾಗಿ ಮಾಡ್ರಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಅವರನ್ನ ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು. ಉತ್ತರ ಕರ್ನಾಟಕದೊಳಗ ವಿಜಯಾನಂದ ಕಾಶಪ್ಪನವರು ಅಂತಂದ್ರ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಯುವ ನಾಯಕ. ಅಂತ ಯುವ ನಾಯಕನನ್ನ ಬೆಳೆಸ್ತಕ್ಕಂಥ ಕಾರ್ಯ ಸರ್ಕಾರ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳ್ತಾ, ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಾವರ್ಗಿ ಗ್ರಾಮದಲ್ಲಿ SRK ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ಲಿಂಗೈಕ್ಯ SR ಕಾಶಪ್ಪನವರ್ 24ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಪಂಚಪೀಠಾಧೀಶರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಂಭಾಪುರಿ ಮಹಾಪೀಠದ ಡಾಕ್ಟರ್ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, SM ಕೃಷ್ಣ ಸಚಿವ ಸಂಪುಟದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಮತಕ್ಷೇತ್ರದ ಹಳ್ಳಿಗೆ ನೀರನ್ನು ತೆಗೆದುಕೊಂಡು ಹೋಗಬೇಕೆನ್ನುವ ಗಟ್ಟಿ ಸಂಕಲ್ಪ ಲಿಂಗೈಕ್ಯ SR ಕಾಶಪ್ಪನವರ್ ಅವರದಾಗಿತ್ತು. ಅದಕ್ಕಾಗಿ ಹೋರಾಟ ಮಾಡಿದರು. ಜನಸಾಮಾನ್ಯರು ಓಡಾಡಲು ರಸ್ತೆ, ಪ್ರತಿಯೊಬ್ಬರ ಶಿಕ್ಷಣ ಪಡೆಯಲು ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ತೆರೆದು ಶಿಕ್ಷಣದ ಹಿರಿಮೆಯನ್ನು ಬೆಳೆಸಿದರು. ಇಂಥ ಜನನಾಯಕ ಅಕಾಲಿಕವಾಗಿ ನಮ್ಮನ್ನು ಅಗಲಿ ಹೋಗಿದ್ದು ಇಡೀ ರಾಜ್ಯಕ್ಕೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ನೋವು ಉಂಟು ಮಾಡಿದೆ ಎಂದರು. ಇದೇ ಸಮಯದಲ್ಲಿ ಕಾಶಿ ಮಹಾಪೀಠದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ,
ಎಸ್.ಆರ್. ಕಂಠಿ ಮತ್ತು ಬಿ.ಡಿ. ಜತ್ತಿ ಅವರ ಕಾಲದಲ್ಲಿ ವೀರಶೈವ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿತ್ತು. ಸದ್ಯ ವೀರಶೈವ ಲಿಂಗಾಯತರ ಒಳಪಂಗಡದಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗಿದ್ದೇವೆ. ವಿಜಯಾನಂದ ಕಾಶ್ಯಪ್ನವರು ವೀರಶೈವ ಲಿಂಗಾಯತ ಒಳಪಂಗಡಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸಿ ಒಂದುಗೂಡಿಸಿಕೊಂಡು ಹೋಗಿದ್ದೆಯಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಅವರು ತಿಳಿಸಿದರು. ಇದೇ ಸಮಯದಲ್ಲಿ ಸಮಾರಂಭದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮಾತನಾಡಿ, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ವೀರಶೈವ ಮತ್ತು ಲಿಂಗಾಯತರನ್ನು ಒಡೆದು ಆಳುತ್ತಿದ್ದಾರೆ. ನಾವೆಲ್ಲ ವೀರಶೈವ ಲಿಂಗಾಯತರು ಒಂದಾದಾಗ ಮಾತ್ರ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯ. ನಮ್ಮ ತಂದೆಯವರ ಕಾಲದಲ್ಲಿ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡುವ ಮೂಲಕ ಪಂಚಪೀಠಾಧೀಶರನ್ನು ಅಡ್ಡಪಲ್ಲಕ್ಕಿಯ ಉತ್ಸವವನ್ನು ಮಾಡಲಾಗಿತ್ತು. ಸದ್ಯ ಪಂಚಪೀಠಾಧೀಶರು ಒಂದು ಸಮಯ ನಿಗದಿ ಮಾಡಿ ಅವಕಾಶ ಕೊಟ್ಟರೆ ಮತ್ತೊಮ್ಮೆ ಕೂಡಲ ಸಂಗಮದಲ್ಲಿ ಪಂಚಪೀಠಾಧೀಶರ ಅಡ್ಡಪಲ್ಲಕ್ಕಿ ಉತ್ಸವ ಮಾಡುವ ಮೂಲಕ ರಾಜ್ಯಕ್ಕೆ ಹೊಸ ಸಂದೇಶವನ್ನು ನೀಡೋಣ ಎಂದು ತಿಳಿಸಿದರು. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಭಾಳಷ್ಟು ಇರೋದನ್ನು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು ಬಹಳ ಸುಂದರವಾದ ಮಾತನ್ನು ಹೇಳಿದರು. ಒಂದಿಲ್ಲ ಒಂದು ದಿವಸ ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ವಲ್ಪ ನಾವು ಹಿಂದಿನ ದಿನಮಾನಗಳನ್ನು ಸ್ವಲ್ಪ ನೋಡಿದರೆ ಎಸ್.ಆರ್. ಕಂಠಿ ಅವ್ರ ಕಾಲಕ್ಕೆ, ನಿಜಲಿಂಗಪ್ಪನವ್ರ ಕಾಲಕ್ಕೆ, ಬಿ.ಡಿ. ಜತ್ತಿ ಅವ್ರ ಕಾಲಕ್ಕೆ ಏನೊಂದು ವಾತಾವರಣ ಸಮಾಜದಲ್ಲಿ ಇತ್ತು ಅಂದ್ರೆ ಈ ಒಳಜಾತಿಗಳ ಜಗಳ ಅನ್ನೋದು ಯಾರಿಗೂ ಗುರುತಿದ್ದಿಲ್ಲ. ಎಲ್ಲರೂ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದು ವಿಶಾಲವಾಗಿರ್ತಕ್ಕಂಥ ವಟವೃಕ್ಷ ಇದ್ದ ಹಾಗೆ. ಈ ಸಮಾಜದ ಜನರು ಉದ್ಯೋಗ ಪ್ರಿಯರು, ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಬಂದವರು. ಅದಕ್ಕೆ ಉದ್ಯೋಗದಲ್ಲಿ ಹೆಚ್ಚು ಕಡಿಮೆ ಅನ್ನುವಂಥ ಭಾವ ಇರಲಾರದೆ ಬಹುತೇಕ ಸಮಾಜಕ್ಕೆ ಉಪಯೋಗವಾಗುವಂತಹ ಎಲ್ಲ ಉದ್ಯೋಗಗಳನ್ನು ಮಾಡಿದವರು ವೀರಶೈವ ಲಿಂಗಾಯತ. ಆ ಉದ್ಯೋಗಗಳು ಇವತ್ತು ಜಾತಿಯಾಗಿ ನಮಗೆಲ್ಲ ಕಾಡ್ತಾ ಇದ್ದಾವೆ. ವಾಸ್ತವಿಕವಾಗಿ ಈ ಸಂದರ್ಭ ತಿಳಿಪಡಿಸ್ತಾ ಇದ್ದಾವೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ರಾಜಕೀಯ ಧುರೀಣರು ವೀರಶೈವ ಒಳಪಂಗಡನ್ನು ಒಂದು ಮಾಡುವಂಥ ದೃಷ್ಟಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಕಾರ್ಯವನ್ನು ಮಾಡ್ತಾ ಇದೆ. ಯೋಗಾಯೋಗ ಅನ್ನುವಂತೆ ನಮ್ಮ ಶ್ರೀಮತಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರು ಈ ಪ್ರಾಚೀನವಾದ ಸಂಸ್ಥೆಗೆ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೊನ್ನೆ ಹೈದರಾಬಾದ್ದೊಳಗೆ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಮತ್ತು ಬಸವಾದಿ ಶರಣರ ಜಯಂತ್ಯುತ್ಸವವನ್ನು ಸಂಯುಕ್ತವಾಗಿ ಮಾಡಿದಾಗ ಆ ಸಮಾರಂಭದಲ್ಲಿ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಪಾಲ್ಗೊಂಡು ಅವರು ಹಿಂದಿಯಲ್ಲಿ ಕೂಡ ಮಾತಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಪಡ್ತಾ ಇದೆ. ಹೀಗೆ
ಕಾಶಪ್ಪನವರ ಪರಿವಾರ ಇವತ್ತು ಎಲ್ಲ ಒಳಪಂಗಡಗಳನ್ನು ಒಂದುಗೂಡಿಸಿ ಅಖಂಡ ವೀರಶೈವ ಲಿಂಗಾಯತ ಸಮಾಜವನ್ನು ಮಾಡಲಿಕ್ಕೆ ಪಂಚಪೀಠಗಳ ಪರಮಾಚಾರ ಆಶೀರ್ವಾದ ಇದೆ. ಎಲ್ಲ ಶಿವಾಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅದನ್ನು ಮಾಡಿ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಇಂದ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ, ಎಲ್ಲರೂ ಹಾರೈಸದಂತೆ ಸದ್ಯ ನಡೆದಿರ್ತಕ್ಕಂಥ ಸಚಿವರ ಹಂಚಿಕೆ ಸಂದರ್ಭದಲ್ಲಿ ಕೂಡ ವಿಜಯಾನಂದರನ್ನ ಮುಖ್ಯಮಂತ್ರಿ ಅವಶ್ಯವಾಗಿ ಪರಿಗಣಿಸಬೇಕನ್ನುವಂಥ ಒತ್ತಾಯದ ಮಾತನ್ನು ಕೂಡ ತಿಳಿಸಿ, ಇವತ್ತು ಈ ನಾಡಿನಲ್ಲಿ ಇದೇ ಕೂಡಲ ಸಂಗಮ ಏನು ಅಣ್ಣಬಸವಣ್ಣನವರ ಒಂದು ಐಕ್ಯ ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಭೂಮಿಯಲ್ಲಿ ಇವತ್ತು ನಮ್ಮ ತಂದೆಯವರು ಸರ್ವಧರ್ಮ ಇವತ್ತು ಸಮ್ಮೇಳನವನ್ನು ಮಾಡೋದ್ರ ಮುಖಾಂತರ 5 ಪಂಚಪೀಠಾಧೀಶರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ಮಾಡಿದ್ದು ನೀವ್ಯಾರು ಕೂಡ ಮರ್ತಿಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪೂರ್ವದಲ್ಲೇ ನಾನು ಪೂಜ್ಯರಲ್ಲಿ ಒಂದು ಮನವಿ ಕೂಡ ಮಾಡಿದೆ. ಏನು ನಮ್ಮ ತಂದೆಯವರು ಇದ್ದಾಗ ಬಹುತೇಕ ಅವತ್ತು ಆ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಅಂಬರೀಷ್ ಅವರು ಕೂಡ ಆಗಮಿಸಿದ್ರು. ನಮ್ಮ ಪೂಜ್ಯರಿಗೆ ಎಲ್ಲರಿಗೂ ನೆನಪಿದೆ, ನಾನು ಬಹಳ ಸಣ್ಣವಾಗ ಇನ್ನು ಆ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ. ಇವತ್ತು ಆ ತದನಂತರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಪಂಚಪೀಠಾಧೀಶರು 5 ಜನ ಬಂದು ಅಲ್ಲಿ ಒಂದು ಪಂಚಪೀಠಾಧೀಶರು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಆಗ್ಬೇಕು ಅಂತ ಹೇಳಿ ನಾನು ಹಲವಾರು ಬಾರಿ ಪೂಜ್ಯರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಅನೇಕ ಈ ನಾಡಿನ ಹೆಸರಾಂತ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಕೂಡ ನನಗೆ ಅನೇಕ ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ ಕಾರಣ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಪೂಜ್ಯರಲ್ಲಿ ನಾನು ಇವತ್ತು ಈ ವೇದಿಕೆ ಮುಖಾಂತರ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ, ನಮಗೊಂದು ಸಮಯವನ್ನು ನಿಗದಿ ಮಾಡಿ ತಾವು 5 ಕೂಡ ಆ ಕೂಡಲ ಸಂಗಮ ಕ್ಷೇತ್ರಕ್ಕೆ ಮತ್ತೆ ಬಂದು ಆ ಕೂಡಲ ಕ್ಷೇತ್ರವನ್ನ ಇವತ್ತು ಪವಿತ್ರಗೊಳಿಸಬೇಕು ಅನ್ನೋದನ್ನ ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಪೂಜ್ಯರಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ನಮ್ಮ ತಂದೆಯವರ ಇದ್ದಾಗ ಆದಂತ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಇವತ್ತು ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಜನರ ಒಂದು ಬೇಡಿಕೆ ಇದೆ. ಆದ ಕಾರಣ ತಾವು ಈ ಭೂಮಿಗೆ ಯಾವಾಗ ಬರ್ತೀರಿ, ಯಾವಾಗ ಹನುಮನ್ ಮತಕ್ಷೇತ್ರಕ್ಕೆ ಬರ್ತೀರಿ, ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು, ಪವನ ಆಗೋದಕ್ಕೂ ಕೂಡ ಇವತ್ತು ಅನೇಕ ಸಂದರ್ಭಗಳು ನಮ್ಮಲ್ಲಿ ಆಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನೆನಪಿಸುತ್ತಾ, ಇವತ್ತು ಆ ತಂದೆಯವರ ಕನಸನ್ನ ಇವತ್ತು ನನಸು ಮಾಡುವಂತ ನಿಟ್ಟಿನಲ್ಲಿ ಬಹುತೇಕ ನಮ್ಮ ಉಜ್ಜಯಿನಿಯ ಪೂಜ್ಯರ ಒಂದು ನೇತೃತ್ವದಲ್ಲಿ ಆಶೀರ್ವಾದದಿಂದ ನಾವು ರಾಮತಾಳ ಮರವಳಿ ನೀರಾವರಿಯನ್ನು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಅವ್ರ ಕನಸು ನಮ್ಮ ತಂದೆಯವರು ಒಬ್ಬ ರೈತನ ಮಗ ಆಗಿ ಇದೇ ಗ್ರಾಮದಲ್ಲಿ ಜನಿಸಿ ಇವತ್ತು ಸಾಮಾನ್ಯ ರೈತನ ಮಗ ಆಗಿ ನಮ್ಮ ಕುಪ್ಪೇನವರು ಸಾಹೇಬರು ಹೇಳಿದ ಹಾಗೆ ಅವರು ವಿದ್ಯಾಭ್ಯಾಸಕ್ಕೆ ಹಾವೇರಿಗೆ ಹೋಗಿದ್ರು ಅಷ್ಟೇ. ಯಾರೋ ಹೇಳ್ತಿದ್ರಂತ ಹಾವೇರಿಯವರು ಅಂತೇಳಿ. ಹಾವೇರಿಯವರಲ್ಲ, ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆಯವರ ಅಂತಿಮ ಸಂಸ್ಕಾರ ಆಗಿದ್ದು ಕೂಡ ಅದು ಹಾವೇರಿಯಲ್ಲಿ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಮ್ಮ ತಂದೆಯವರ ಕೆಲಸಗಳು ಏನು ಸಂಪೂರ್ಣ ಹುಣಗುಂದ ಮತಕ್ಷೇತ್ರ ನೀರಾವರಿ ಆಗ್ಬೇಕು. ಬಹುತೇಕ ಇದೇ ಅವಧಿಯಲ್ಲಿ ಹುಣಗುಂದ ಮತಕ್ಷೇತ್ರವನ್ನ ಒಂದು ಗ್ರಾಮ ಬಿಡಲಾರ್ದಂಗೆ ಸಂಪೂರ್ಣವಾಗಿ ನೀರಾವರಿ ಮಾಡೋದೇ ನನ್ನ ಒಂದು ಮುಂದಿನ ಗುರಿಯಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ 70% ನೀರಾವರಿ ಆಗಿದೆ. ಇನ್ನು ನಮ್ಮ ಪೂರ್ವ ಭಾಗದ ಒಂದು ನೀರಾವರಿ ಬಾಕಿ ಇದೆ, ಅದು ನಂದವಾಡಿಗೆ ಎತ್ ನೀರಾವರಿ, ಅದು ಕೊಪ್ಪಳ ಎತ್ ನೀರಾವರಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಈಗಾಗಲೇ ಆ ಯೋಜನೆಗೆ 1 TMC ನೀರನ್ನ ನಂದವಾಡಿಗೆ ಕೊಟ್ಟಿದ್ದಾರೆ. ಇನ್ನು 8,800 ಹೆಕ್ಟರ್ ಕೊಪ್ಪಳ ನೀರಾವರಿ ಕೂಡ ಇಳಕಲ್ ತಾಲೂಕಿನ ಸಮಗ್ರ ಆ ಭಾಗದ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ ಹಲವಾರು ಕಾಮಗಾರಿ ಬಹುತೇಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅನ್ನಿಸ್ತಾರೆ. ಆದ್ರೆ ನಾನೆಲ್ಲ 224 ಮತಕ್ಷೇತ್ರಕ್ಕೂ ಕೂಡ ಶಾಸಕರಿಗೆ ನಾನು ಬಹಿರಂಗ ಸವಾಲನ್ನು ಹಾಕ್ತೀನಿ. ಹುಣಗುಂದ ಮತಕ್ಷೇತ್ರಕ್ಕೆ ಬಂದು ನೋಡ್ರಿ, ಇನ್ನೇನ್ ಕೆಲಸ ಇರೋದು ನಿಮ್ ಕ್ಷೇತ್ರದಾಗ ಯಾಕೆ ನಡೆದಿಲ್ಲ ಅನ್ನೋದನ್ನ ನೀವೇ ಅದನ್ನ ನಿಮ್ಮ ಮನದಲ್ಲಿ ಮುಟ್ಟು ನೋಡ್ಕೊಳ್ಳುವಂತ ಕೆಲಸ ಆಗ್ಬೇಕು. ಅದು ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಕುಡಿ ನೀರು, ರಸ್ತಾ ಮುಂತಾದಂತ ಆದ್ಯತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಸರ್ಕಾರದಿಂದ ಅನೇಕ ಅನುದಾನವನ್ನು ತಂದು ಇವತ್ತು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಏನ್ ಕೇಳ್ತಾ ಇದ್ರು, ನೀನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾದಿ ಅಂದ್ರೆ ನನಗೆ ಬುದ್ಧಿ ಬೇರೆ ನಿಗಮದ ಅಧ್ಯಕ್ಷರು ಮಾಡಿದ್ರು, ಕ್ರೀಡಾ ಇಲಾಖೆ ಉಪಾಧ್ಯಕ್ಷರಾಗಿ. ನಾನೇ ಹೇಳಿದೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದೆ,
ಸಾಹೇಬ್ರ ನನಗೆ ಕ್ರೀಡಾ ಇಲಾಖೆ ಬ್ಯಾಡ್ರಿ, ನನಗೆ ಮಂತ್ರಿ ಆಗ್ಬೇಕಂತ ಆಸೆ ಐತಿ, ಅದಂತೂ ಈ ಸತ ಆಗುದಿಲ್ಲ ನನಗೆ ಗೊತ್ತೈತಿ, ನೀವು ಅವಾಗ ಮಾಡ್ತೀರಿ ಮುಂದೆ ಮಾಡ್ರಿ, ಆಗ ನಾನು ಹೇಳಿಲ್ಲ ಹಂಗೆ ಇರ್ತೀನಿ ಅಂತ ಅಂದೆ ನಾನು. ಅವಾಗ ಅವ್ರು ಹೇಳಿದ್ರು ನೀ ಯಾವಾಗಲೂ ಕೇಳೋ ನಾನು ಅದನ್ನ ಕೊಡ್ತೀನಿ ಅಂದ್ರು, ಯಾವಾಗ ಕೇಳ್ತೀನಿ ಅದನ್ನ ಕೇಳಿ ಕೊಡ್ತೀನಿ ಅಂದ್ರು. ಅವ್ರೇನ ಇಲ್ಲ ಅನ್ಲಿಲ್ಲ. ಅವಾಗ ನಾನು ಆಯ್ಕೆ ಮಾಡಿದ್ದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇದರಲ್ಲಿ ಬಹಳ ಜನ ಏನ್ ಮಾಡ್ತೀವೋ ಮಾರಾಯ ಅಂದ್ರೆ ಇದಕ್ಕೆ ಅನುದಾನ ಕೊಟ್ಟಿದ್ದಿಲ್ಲ ಹಿಂದಿನ ನಾಯಕರು, ಯಾರು ಅಂತ ಹೇಳಕ್ ಹೋಗೋದಿಲ್ಲ. ಆದ್ರೆ ಘೋಷಣೆ ಮಾಡಿದ್ರು ವೀರಶೈವ ಅಭಿವೃದ್ಧಿ ನಿಗಮವನ್ನ ಅನುದಾನ ಕೊಟ್ಟಿರಲಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 500 ಕೋಟಿ ರೂಪಾಯಿನ ಕೇಳಿದ್ರೆ ಅವರು 380 ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಮ್ಮ ನಿಗಮಕ್ಕೆ ಕೊಟ್ಟು ಇವತ್ತು ನಮ್ಮ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ ಅನೇಕ ಇವತ್ತು ರೈತರಿಗೆ, ಸ್ವಯಂ ಉದ್ಯೋಗ ಮಾಡೋರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿ ಇಷ್ಟೊಂದು ಇವತ್ತು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವತ್ತು ಅತ್ಯಂತ ಪ್ರಮುಖವಾಗಿ ಕೆಲಸವನ್ನು ಕೂಡ ಮಾಡಿದೆ. ಆ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ಕೂಡ ಮಾಡಿದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತೇನು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು 2ನೇ ಬಾರಿ ಶಾಸಕನಾಗಿದ್ದೀನಿ. ಪೂಜ್ಯರ ಆಶೀರ್ವಾದ ಸದಾ ಇದ್ರೆ ಮುಂದೆ ಎಲ್ಲವೂ ಕೂಡ ನೀವು ಬಯಸಿದ್ದು ಕೂಡ ಸಿಗೋದಕ್ಕೆ ಏನು ತಡ ಇಲ್ಲ. ಆದ್ರೆ ಆ ಪೂಜ್ಯರ ಆಶೀರ್ವಾದ ಆಗ್ಬೇಕು, ಆದಾಗ ಮಾತ್ರ ಕಾಶ್ಯಪ್ನವ್ರ ಮಂತರ ಉದ್ಧಾರ ಸಾಧ್ಯ ಅನ್ನೋ ಮಾತನ್ನ ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊತೇನೆ. ನಮಗೆ ಶೀಘ್ರದಲ್ಲೇ ತಾವು 5 ನಮಗೆ ಒಂದು ಸಮಯವನ್ನು ನಿಗದಿ ಮಾಡಿ ಮತ್ತೆ ಕೂಡಲ ಸಂಗಮದಲ್ಲಿ ನಾವು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಇವತ್ತು ಈ ನಾಡಿಗೆ ಒಂದು ಒಗ್ಗಟ್ಟಿನ ಮಂತ್ರವನ್ನ, ಸಂದೇಶವನ್ನ ನಾವು ವೀರಶೈವ ಲಿಂಗಾಯತರು ಒಂದು ಅನ್ನೋದನ್ನ ನಾವೆಲ್ಲರೂ ಕೂಡ ಸಂದೇಶವನ್ನು ಕೊಡೋಣ ಅನ್ನೋ ಮಾತನ್ನ ಹೇಳ್ತಾ ಪೂಜ್ಯರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕವಾದ ಹರೆಯನ್ನು ಮನಗು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜವಾಹರ್.